ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ 12 ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕನ್ಯಾ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಜನ್ಮ ರಾಶಿಯಲ್ಲಿ ಕುಜಗ್ರಹ ಸಂಚಾರ ಆಗಲಿದ್ದು, ರಾಶ್ಯಾಧಿಪತಿಯಾದಂತಹ ಬುಧಗ್ರಹ ಲಾಭಸ್ಥಾನ ಕಟಕ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕರ್ಮಸ್ಥಾನದಲ್ಲಿ ಉದ್ಯೋಗ ಸ್ಥಾನದಲ್ಲಿ ಶುಕ್ರ ಮತ್ತು ಗುರುಗ್ರಹಗಳ ಸಂಚಾರ ಆಗಲಿದ್ದು, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಈ ಗ್ರಹಗಳ ಪ್ರಭಾವ ಯಾವ ರೀತಿ ಇರಲಿದೆ. ಕುಜಗ್ರಹ ಫೈರ್ ಸ್ಪೀಡನ್ನು ನೀಡುವಂತಹ ಗ್ರಹ, ಅಂದರೆ ಧೈರ್ಯವನ್ನು ನೀಡುವಂತಹ ಗ್ರಹ, ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಫಲವನ್ನು ಇಲ್ಲಿ ಕುಜಗ್ರಹ ನೀಡ್ತಾರೆ. ದಶಮ ಸ್ಥಾನದಲ್ಲಿ ಗುರು ಶುಕ್ರ ಗ್ರಹಗಳ ಸಂಚಾರವೂ ಆಗ್ತಾ ಇರೋದ್ರಿಂದ ಯಾವುದೇ ಕ್ಷೇತ್ರದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಕೊಟ್ಟಂತಹ ಕೆಲಸಕ್ಕೆ ಗೌರವ, ಪ್ರಶಂಸೆಯು ನಿಮಗೆ ಸಿಗುವಂತೆ ಈ ಗ್ರಹಗಳು ಒಳ್ಳೆಯ ಫಲವನ್ನು ನೀಡ್ತಾರೆ. ಶುಕ್ರ ಗ್ರಹ ಯಾವುದೇ ಒಂದು ಕ್ರಿಯೇಟಿವಿಟಿ ಆಗ್ಬೋದು, ಇತರರಿಗೆ ಅಪ್ರೋಚ್ ಮಾಡುವಂತಹ ವಿಷಯದಲ್ಲಿ ಆಗ್ಬೋದು. ಗುರುಗ್ರಹದ ಈ ಕಾಂಬಿನೇಷನ್ ಕಂಜಕ್ಷನ್ ಇರೋದ್ರಿಂದ ಬಹಳ ಸಿನ್ಸಿಯಾರಿಟಿಯಿಂದ ಹಾನೆಸ್ಟ್ ಆಗಿ ನೀವು ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಮತ್ತು ಸಕ್ಸಸ್ಸನ್ನು ಪಡೆದುಕೊಳ್ಳುವಂತೆ ಈ ಗ್ರಹಗಳ ಪ್ರಭಾವ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಗಲಿದೆ. ನೀವು ನಟನೆಯಲ್ಲಿದ್ದರೂ ಅಥವಾ ಫ್ಯಾಷನ್ ಕ್ರಿಯೇಟಿವಿಟಿಯಲ್ಲಿ ಇದ್ದರೂ, ನಿಮ್ಮ ಹೋಟೆಲ್ ಬಿಸ್ನೆಸ್ಸಲ್ಲಿದ್ದರೂ ಅಥವಾ ಯಾವುದೇ ಕ್ಷೇತ್ರದಲ್ಲಿ ನೀವಿದ್ದರೂ, ಕನ್ಯಾ ರಾಶಿಯವರಿಗೆ ಈ 2 ಗ್ರಹಗಳ ಸಂಚಾರ ದಶಮ ಸ್ಥಾನ ಕರ್ಮಸ್ಥಾನದಲ್ಲಿ ಶುಭ ಫಲವನ್ನು ನೀಡುತ್ತೆ. ದ್ವಿತೀಯ ಸ್ಥಾನಾಧಿಪತಿಯಾಗಿ ಶುಕ್ರ ಗ್ರಹ ಒಳ್ಳೆ ಮಾತಿನಿಂದ ಆಗಬಹುದಾದಂತಹ ಕೆಲಸಗಳಿಗೆ ಅದೃಷ್ಟ ಲಕ್ಕನ್ನು ಇಲ್ಲಿ ತಂದುಕೊಡ್ತಾರೆ. ಲಾಭಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಬುಧಗ್ರಹ ನೀವು ಏನೇನು ಯೋಚಿಸ್ತೀರಾ ಆ ಕೆಲಸ ಕಾರ್ಯಗಳಿಂದ ಇಲ್ಲಿ ಲಾಭ ಬರುವಂತಹ ವಿಷಯಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ನಿಮ್ಮ ಜನ್ಮ ರಾಶಿಯಲ್ಲಿ ಕುಜಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಕೆಲವು ವಿಷಯಗಳಿಗೆ ಧೈರ್ಯಕ್ಕೆ ಒಳ್ಳೆಯದಾದರೂ, ಆದರೆ ಕೆಲವು ವಿಷಯಗಳಿಗೆ ಕುಜಗ್ರಹ ಅಷ್ಟಮಾಧಿಪತಿಯಾಗಿ ಅಡೆತಡೆ ನೀಡ್ತಾರೆ. ಯಾವ ರೀತಿ ಅಂದರೆ, ಯಾವುದಾದ್ರೂ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ, ಹಾಗೆ ಏನಾದರೂ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆಗಳಾಗುವಂತೆ, ಅಂದರೆ ಸಪ್ತಮವನ್ನು ಈ ಗ್ರಹ ವೀಕ್ಷಣೆ ಮಾಡೋದ್ರಿಂದ ಪತಿ ಪತ್ನಿ ವಿಷಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂತೆ, ಈ ರೀತಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಪಾರ್ಟ್ನರ್ ಒಂದಿಗಾಗ್ಬೋದು, ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಆಗ್ಬೋದು, ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂತೆ, ಕಲಹಗಳು ಆಗುವಂತೆ ಇಲ್ಲಿ ಕುಜಗ್ರಹ ಶನಿ ವೀಕ್ಷಣೆಯಿಂದ ಫಲಗಳು ನಿಮಗೆ ದೊರೆಯುತ್ತೆ. ಶನಿಗ್ರಹ ಷಷ್ಠಾಧಿಪತಿಯೂ ಆಗಿರೋದ್ರಿಂದ ಶತ್ರುವಿನೊಂದಿಗೆ ಕಲಹ ಏನಾದರೂ ಇಲ್ಲಿ ನಿರ್ಮಾಣ ಆಗ್ಬೋದು. ಮತ್ತು ನಿಮ್ಮ ಆರೋಗ್ಯದ ವಿಷಯದಲ್ಲಿಯೂ ಹೆಚ್ಚು ಇಲ್ಲಿ ನಿಮಗೆ ಏನಾದರೂ ಉದ್ವೇಗದಿಂದಲೋ ಅಥವಾ ನೀವು ತೆಗೆದುಕೊಳ್ಳುವಂಥ ನಿರ್ಧಾರದಿಂದಲೋ ಏನಾದರೂ ಸ್ಟ್ರೆಸ್ ಆಗಿ ಬರಬಹುದಾದಂತಹ ಆರೋಗ್ಯದಲ್ಲಿ ಮನಸ್ಥಿತಿ ಆಗ್ಬೋದು, ದೇಹ ಆರೋಗ್ಯಕ್ಕೆ ಆಗ್ಬೋದು, ಏನಾದರೂ ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಆಗ್ಬೋದು. ಅದೇ ರೀತಿ ಕುಜಗ್ರಹ ಅಷ್ಟಮಾಧಿಪತಿಯಾಗಿ ಜನ್ಮ ರಾಶಿಯಲ್ಲಿ ಸಂಚರಿಸುವಾಗ ಅಷ್ಟಮವನ್ನು ಕುಜಗ್ರಹ ವೀಕ್ಷಣೆ ಮಾಡೋದ್ರಿಂದಲೂ, ಸಪ್ತಮವನ್ನು ವೀಕ್ಷಣೆ ಮಾಡೋದ್ರಿಂದಲೂ, ಚತುರ್ಥವನ್ನು ವೀಕ್ಷಣೆ ಮಾಡೋದ್ರಿಂದಲೂ ಇಲ್ಲಿ ಏನಾದರೂ ನಿಮಗೆ ನಿಮ್ಮ ದೇಹಕ್ಕೆ ಗಾಯಗಳಾಗ್ಬೋದು. ಜಲತತ್ವ ರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ, ಅಂದರೆ ನೋಡಿ, ಇಲ್ಲಿ ಈ ಗ್ರಹಗಳ ಕಾಂಬಿನೇಷನ್ ಹೀಗೆ ಆಗಬೇಕು ಹಾಗೆ ಆಗಬೇಕು ಅನ್ನೋದಿಲ್ಲ. ಅಗ್ನಿಯಿಂದ ಏನಾದರೂ ಸಮಸ್ಯೆ ಆಗಬೇಕು ಅಂದರೆ ಅಗ್ನಿಯಿಂದಲೇ ನೇರವಾಗಿ ಆಗದಿದ್ರು ಬಿಸಿ ನೀರಿಂದ ಆಗ್ಬೋದು, ಬಿಸಿ ಹಾಲಿಂದ ಆಗ್ಬೋದು. ಈ ರೀತಿ ಡೆಸ್ಟಿನಿ ಅನ್ನೋದು ಎಲ್ಲೆಲ್ಲಿ ಇರುತ್ತೆ ಅನ್ನೋದು ಬಹಳ ಮುಖ್ಯ.
ಈ ರೀತಿ ಕೈಗೆ ಕಾಲಿಗೆ ಗಾಯ ಆದರೂ ಆಗ್ಬೋದು. ಈ ರೀತಿ ಆಗುವಂತೆ ಇಲ್ಲಿ ಕುಜಗ್ರಹ ಜನ್ಮರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಈ ಫೈರ್ ಗ್ರಹ ಈ ಥರ ಫಲವನ್ನು ನೀಡ್ತಾರೆ. ಚತುರ್ಥ ಸ್ಥಾನವನ್ನು ವೀಕ್ಷಣೆ ಮಾಡಿದ್ರು. ಇಲ್ಲಿ ಚತುರ್ಥಕ್ಕೆ ಕುಜಗ್ರಹ ಇಲ್ಲಿ ನಿಮ್ಮ ಸುಖ ಮತ್ತು ಶಾಂತಿ ನೆಮ್ಮದಿಗೆ ಕೊರತೆಗಳನ್ನು ಮಾಡಿದ್ರು. ನಿಮ್ಮ ಮನೆಯ ವಾತಾವರಣದಲ್ಲಿ ಶುಕ್ರ ಮತ್ತು ಗುರುಗ್ರಹಗಳ ದೃಷ್ಟಿಯಿಂದ ಇಲ್ಲಿ ಮನೆಯ ವಾತಾವರಣ ನೆಮ್ಮದಿಯಾಗಿರುತ್ತೆ. ಹಾಗಾಗಿ ಒಳ್ಳೆ ಫಲಗಳು ದೊರೆಯುತ್ತೆ. ಆದರೂ ಮನಸ್ಸಿಗೆ ಇಲ್ಲಿ ಏನೋ ಒಂದು ರೀತಿಯ ಆತಂಕ, ಈ ನೆಮ್ಮದಿಗೆ ಕೊರತೆಗಳು ಆಗುವಂತೆ ಆದರೂ ಮನೆಯ ವಾತಾವರಣದಲ್ಲಿ ಆಗ್ಬೋದು ಅಥವಾ ತಾಯಿಯ ಒಂದು ಸಹಕಾರ ಆಗ್ಬೋದು. ಇದೆಲ್ಲದರಲ್ಲಿಯೂ ಶುಕ್ರ ಮತ್ತು ಗುರುಗ್ರಹಗಳು ಆ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ನೆಮ್ಮದಿಗೆ ಹೆಚ್ಚೇನು ಕೊರತೆ ಆಗೋದಿಲ್ಲ. ಆದರೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿರುತ್ತೆ. ಧನಾಭಿವೃದ್ಧಿಯ ವಿಷಯದಲ್ಲಿ ಅಭಿವೃದ್ಧಿ ಆಗುತ್ತೆ. ವ್ಯಾಪಾರ ವ್ಯವಹಾರದ ಸಂಬಂಧಪಟ್ಟಂತೆ ಅಭಿವೃದ್ಧಿ ಆಗುತ್ತೆ. ಆದರೆ ಅಧಿಕವಾದಂತಹ ಖರ್ಚುಗಳು ಇರುತ್ತೆ. ಏಕೆಂದರೆ 12ನೇ ಸ್ಥಾನದಲ್ಲಿ ಕೇತುಗ್ರಹದ ಸಂಚಾರವೂ ಆಗ್ತಾಯಿದ್ದು ಆ ಸ್ಥಾನಕ್ಕೆ ಸೂರ್ಯಗ್ರಹದ ಪ್ರವೇಶವೂ ಆಗೋದ್ರಿಂದ ಈ ಮಾಸದ 17ನೇ ದಿನಾಂಕದ ನಂತರದಲ್ಲಿ ಅಧಿಕವಾದಂತಹ ಖರ್ಚುಗಳು ಕನ್ಯಾ ರಾಶಿಯವರಿಗೆ ಆಗುತ್ತೆ. ಹಾಗಾಗಿ ಖರ್ಚಿನ ವಿಷಯದಲ್ಲಿ ಸ್ವಲ್ಪ ಯೋಚಿಸಿ ಸರಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾವ ರೀತಿ ಖರ್ಚಾದರೂ ಆಗ್ಬೋದು, ಅನಾರೋಗ್ಯಕ್ಕಾದರೂ ಆಗ್ಬೋದು ಅಥವಾ ಹೊರಗಿನ ವಿಷಯಗಳಿಗಾದರೂ ಆಗ್ಬೋದು. ಈ ರೀತಿ ಇಲ್ಲಿ ಖರ್ಚು ಅಧಿಕವಾಗಿರುತ್ತೆ. ಸೂರ್ಯ 12ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಅಧಿಕವಾದಂತಹ ಕೆಲಸದ ಒತ್ತಡದಿಂದ ಸ್ಟ್ರೆಸ್ ಅನ್ನೋದು ಹೆಚ್ಚಾಗಿರುತ್ತೆ. ಸೇವಾ ವೃತ್ತಿಯನ್ನು ಮಾಡುವವರಿಗೂ ಅಡೆತಡೆಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಏಕೆಂದರೆ ಆ ಸ್ಥಾನಾಧಿಪತಿಯನ್ನು ಕುಜಗ್ರಹ ವೀಕ್ಷಣೆ ಮಾಡೋದ್ರಿಂದ ಈ ಮಾಸದಲ್ಲಿ ಈ ರೀತಿ ಕನ್ಯಾ ರಾಶಿಯವರಿಗೆ ಗ್ರಹಗಳ ಗೋಚಾರ ಫಲಗಳಿದೆ. ಇದನ್ನು ತಿಳಿದುಕೊಂಡು ನೀವು ನಿಮ್ಮ ಜೀವನದಲ್ಲಿ ಆಗಬಹುದಾದಂಥ ವಿಷಯಗಳಿಗೆ ಸರಿಯಾದಂತಹ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗಲಿದೆ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೂ ಶುಭವಾಗಲಿ. ಪರಿಹಾರದ ವಿಷಯದಲ್ಲಿ ಗೋಚಾರ ಗ್ರಹಗಳ ಪ್ರಭಾವಕ್ಕಿಂತ ನಿಮ್ಮ ಜನ್ಮಗ್ರಹಗಳ ದಶಾಭುಕ್ತಿ ಪ್ರಭಾವ ಹೆಚ್ಚಿರುತ್ತೆ. ನಿಮಗೆ ಯಾವ ಗ್ರಹದ ದಶಾಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಆ ಗ್ರಹದ ಪ್ರಭಾವ ನಿಮ್ಮ ಜೀವನದ ಮೇಲೆ, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಆಗ್ತಾ ಇರುತ್ತೆ. ಹಾಗಾಗಿ ಆ ಗ್ರಹಕ್ಕೆ ನೀವು ಪರಿಹಾರಗಳನ್ನು ಮಾಡ್ಕೋಬೇಕು ಮತ್ತು ಆ ಗ್ರಹದ ಅಭಿಮಾನ ದೇವತೆಗೆ ಪರಿಹಾರ ಮತ್ತು ಪೂಜೆಯನ್ನು ಮಾಡಿಕೊಂಡಾಗ ನಿಮಗೆ ಸರಿಯಾದಂತಹ ಮೂಲದಿಂದ ಪರಿಹಾರಗಳು ವರ್ಕ್ ಆಗುತ್ತೆ. ನೀವು ಯಾವುದೇ ಸಾಧನೆಯನ್ನು ಮಾಡುವಂತಹ ಆಲೋಚನೆಯಲ್ಲಿದ್ದರೆ, ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು, ಯಾವ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ದೀರಾ, ಯಾವ ವಿಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಾ, ನೀವು ಯಾವ ಒಂದು ಟಾರ್ಗೆಟ್ ಅಚೀವ್ ಮಾಡಬೇಕಾಗಿರುತ್ತೆ ಆ ಕ್ಷೇತ್ರದಲ್ಲಿ ನಿಮಗೆ ಸರಿಯಾದಂತಹ ಸಪೋರ್ಟಿವ್ ಆಗಿ ಪರಿಹಾರಗಳು ಇಲ್ಲಿ ವರ್ಕ್ ಆಗುತ್ತೆ. ಯಾರು ಎಷ್ಟು ಹಣವನ್ನು ಗಳಿಸಬೇಕು, ಯಾವ ವಿಜಯವನ್ನು ಯಾರು ಅನುಭವಿಸಬೇಕು ಮತ್ತು ಯಾರ ಅದೃಷ್ಟ ಯಾರ ಕೈಯಲ್ಲಿ, ಯಾರ ವಿಜಯ ಯಾವ ಕ್ಷೇತ್ರದಲ್ಲಿ, ಇದೆಲ್ಲವನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳು ನಿಮಗೆ ಸೂಚಿಸ್ತವೆ. ಅದರ ಪ್ರಕಾರವಾಗಿ ನಿಮ್ಮ ಜೀವನವು ಇಲ್ಲಿ ನಿಮಗೆ ಸಿಗಬೇಕಾದದ್ದು ಸಿಗುವಂತ ಆಗುತ್ತೆ. ಹಾಗಾಗಿ ನಿಮ್ಮ ಜನ್ಮ ಜಾತಕದಲ್ಲಿನ ಮೂಲ ವಿಷಯಗಳನ್ನು ತಿಳಿದುಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನದ ಪ್ರಗತಿ ಮತ್ತು ನೆಮ್ಮದಿಯ ಮಾರ್ಗದಲ್ಲಿ ಪರಿಹಾರ ಅನ್ನೋದು ಇಲ್ಲಿ ಸರಿಯಾಗಿ ಸಕ್ಸಸ್ಸನ್ನು ನೀಡುವುದಕ್ಕೆ ಇಲ್ಲಿ ಸಹಾಯ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಸರಿಯಾದಂತಹ ಗೋಲ್ ಇರಬೇಕಾಗತ್ತೆ, ಆಲೋಚನೆಗಳು ಸರಿ ಇರಬೇಕಾಗತ್ತೆ ಮತ್ತು ಪರಿಹಾರಗಳು ಸರಿಯಾದ ಮೂಲದಿಂದ ಸಿಗಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಪ್ರಯತ್ನದಲ್ಲಿ ಸರಿಯಾಗಿ ನೀವು ಸಕ್ಸಸ್ಸನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
ಪ್ರತಿಯೊಬ್ಬರಿಗೂ ಒಂದೊಂದು ಎನರ್ಜಿ ವರ್ಕ್ ಮಾಡ್ತಾ ಇರುತ್ತೆ. ಅಂದರೆ ಕೆಲವರಿಗೆ ಕೆಲವು ಸೆಟ್ ಆಗ್ತಾ ಇರೋದಿಲ್ಲ, ಮತ್ತು ಕೆಲವು ಬಾರಿ ಏನಾಗುತ್ತೆ ಅಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಒಂದು ಗ್ರಹದ ಭುಕ್ತಿ ಕಾಲ ನಡೀತಾ ಇದ್ದರೆ ಅದಕ್ಕೆ ವಿರುದ್ಧವಾದಂತಹ ಗ್ರಹದ ಪರಿಹಾರವನ್ನು ನೀವು ಗೋಚಾರದಲ್ಲೇನು ತಿಳಿದು ನೀವು ಮಾಡ್ಕೊಳ್ತಾ ಇರ್ತೀರ, ಆಗ ನಿಮಗೆ ರಿವರ್ಸ್ ಫಲ ಸಿಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮೂಲದ ವಿಷಯಗಳನ್ನು ತಿಳಿದುಕೊಂಡು ಸರಿಯಾದಂತಹ ಮಾರ್ಗದಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬರಿಗೂ ಈ ಮಾರ್ಗದಲ್ಲಿ ಯಶಸ್ಸು ಸಿಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಶುಭವಾಗಲಿ.